ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹೂಡಿಕೆ ಪ್ರಪಂಚ ಇದೆಯಲ್ಲ, ಅದು ಒಂದು ದೊಡ್ಡ ಬದಲಾವಣೆಯ ಹೊಸ್ತಿಲಲ್ಲಿದೆ. ಇದು ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆಯಲ್ಲ, ಬದಲಿಗೆ ಇಡೀ ಆಟದ ರೂಲ್ಸ್ ಅನ್ನೇ ಬದಲಾಯಿಸುವಂತಹ ಒಂದು ಹೊಸ ಯುಗ ಶುರುವಾಗ್ತಾ ಇದೆ. ಜೆ.ಪಿ. ಮಾರ್ಗನ್ ಅವರ 2026ರ ವಿಷನ್ ಈ ಬದಲಾವಣೆಯ ಚಿತ್ರಣವನ್ನು ನಮಗೆ ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಇದರ ನಿಜವಾದ ಅರ್ಥವೇನು? ನೋಡಿ, ಮುಂಚೆ ಕಂಪನಿಗಳು ಪಬ್ಲಿಕ್ ಮತ್ತು ಪ್ರೈವೇಟ್ ಮಾರ್ಕೆಟ್ಗಳಲ್ಲಿ ಬೇರೆ ಬೇರೆಯಾಗಿ ಹಣವನ್ನು ಸಂಗ್ರಹಿಸುತ್ತಿದ್ದವು. ಆದರೆ ಈಗ ಆ ಎರಡೂ ದಾರಿಗಳು ಒಂದಕ್ಕೊಂದು ಸೇರ್ಕೊಂಡು ಬಿಟ್ಟಿವೆ. ಇದು ಕೇವಲ ಒಂದು ಟೆಕ್ನಿಕಲ್ ಚೇಂಜ್ ಅಲ್ಲ, ಬದಲಿಗೆ ಹೂಡಿಕೆದಾರರಿಗೆ ಹೊಸ ಅವಕಾಶಗಳನ್ನ, ಜೊತೆಗೆ ಹೊಸ ಸವಾಲುಗಳನ್ನ ಕೂಡ ಸೃಷ್ಟಿಸುತ್ತಿದೆ. $20 ಟ್ರಿಲಿಯನ್ ಜಸ್ಟ್ ಈ ಸಂಖ್ಯೆಯ ಅಗಾಧತೆಯನ್ನೊಮ್ಮೆ ಊಹಿಸಿಕೊಳ್ಳಿ. ಕಳೆದ 10 ವರ್ಷಗಳಲ್ಲಿ ಖಾಸಗಿ ಮಾರುಕಟ್ಟೆಗಳು ಊಹೆಗೂ ನಿಲುಕದ ವೇಗದಲ್ಲಿ ಬೆಳೆದು ನಿಂತಿವೆ. ಈ ಬೆಳವಣಿಗೆಯ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಗೊತ್ತಾ? ಮತ್ತು ಅದೇ ಹೂಡಿಕೆಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಹಾಗಾದ್ರೆ ಇದರ ಪರಿಣಾಮವೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಾಳಿನ ಭವಿಷ್ಯವನ್ನು ರೂಪಿಸೋ ಬೆಸ್ಟ್ ಕಂಪನಿಗಳಿದೆಯಲ್ಲ, ಅವು ಪಬ್ಲಿಕ್ ಆಗಿ ಲಿಸ್ಟ್ ಆಗೋಕ್ಕೂ ಮೊದಲೇ ಪ್ರೈವೇಟ್ ಮಾರ್ಕೆಟ್ಗಳಲ್ಲೇ ದೈತ್ಯವಾಗಿ ಬೆಳಿತಿವೆ. ಅಂದ್ರೆ ಗ್ರೋತಿನ ಅತಿದೊಡ್ಡ ಭಾಗ ನಿಮ್ಮ ಹಾಗೆ ಪಬ್ಲಿಕ್ ಮಾರ್ಕೆಟಲ್ಲಿರೋ ಇನ್ವೆಸ್ಟರ್ಸ್ ಕೈಗೆ ಸಿಗದೆ ಹೋಗೋ ಚಾನ್ಸಸ್ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಈ ಹೊಸ ಹೂಡಿಕೆ ಯುಗ ಅಂದ್ರೆ ಏನು? ಅದು ಹೇಗಿದೆ? ಜಗತ್ತಿನ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಯಾವೆಲ್ಲ ದೊಡ್ಡ ಬದಲಾವಣೆಗಳಾಗ್ತಿವೆ ಅಂತ ಮೊದಲು ಅರ್ಥ ಮಾಡ್ಕೊಡೋಣ ಬನ್ನಿ. ಈ ಹೊಸ ಯುಗವನ್ನ 2 ಮುಖ್ಯ ಶಕ್ತಿಗಳು ಮುಂದೆ ನಿಂತು ನಡೆಸ್ತಿವೆ. ಒಂದ್ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಸೃಷ್ಟಿ ಮಾಡಿರೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಲೆ. ಇನ್ನೊಂದ್ ಕಡೆ ಮುಂಚೆ ಎಲ್ಲರಿಗೂ ಸಿಗ್ತಿರ್ಲಿಲ್ಲ, ಆದ್ರೆ ಈಗ ಸಾಮಾನ್ಯ ಹೂಡಿಕೆದಾರರಿಗೂ ಖಾಸಗಿ ಮಾರ್ಕೆಟ್ಗಳು ಓಪನ್ ಆಗ್ತಿರೋದು. ಸರಿ, ಮೊದಲು ಆ ಎಐ ವಿಷಯವನ್ನೇ ತೆಗೆದುಕೊಳ್ಳೋಣ. ಇದನ್ನ ಕೇವಲ ಒಂದು ಟೆಕ್ನಾಲಜಿ ಅಂತ ಅಂದುಕೊಂಡ್ರೆ ತಪ್ಪಾಗುತ್ತೆ. ಇದು ಇನ್ವೆಸ್ಟ್ಮೆಂಟ್ನ ದಿಕ್ಕನ್ನೇ ಬದಲಾಯಿಸುತ್ತಿರುವ ಒಂದು ದೊಡ್ಡ ಫೋರ್ಸ್. ಈ ಎಐ ಕ್ರಾಂತಿಯ ಸೆಂಟ್ರಲ್ಲಿರೋದೇ ಈ ಹೈಪರ್ಸ್ಕೇಲರ್ಗಳು. ಅಂದ್ರೆ ಯಾರು? ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್, ಈ ಥರದ ದೈತ್ಯ ಕಂಪನಿಗಳು. ಇವು ಎಐಗೆ ಬೇಕಾದ ಬೃಹತ್ ಡೇಟಾ ಸೆಂಟರ್ಗಳನ್ನು ಕಟ್ಟೋಕೆ $1,000 ಕೋಟಿ ಸುರಿಯುತ್ತಿವೆ. ಈ ದೊಡ್ಡ ಖರ್ಚು ಪ್ರೈವೇಟ್ ಮಾರ್ಕೆಟ್ನಲ್ಲಿರೋ ಸಣ್ಣ ಕಂಪನಿಗಳಿಗೆ, ಸಪ್ಲೈಯರ್ಗಳಿಗೆ ಹೋಗ್ತಿದೆ. ಹೀಗೆ ಮೌಲ್ಯ ಅನ್ನೋದು ಪಬ್ಲಿಕ್ ಕಂಪನಿಗಳಿಂದ ಪ್ರೈವೇಟ್ ಕಂಪನಿಗಳ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿನ ವ್ಯತ್ಯಾಸವನ್ನೊಮ್ಮೆ ನೋಡಿ. ಪಬ್ಲಿಕ್ ಮಾರ್ಕೆಟ್ನಲ್ಲಿ ಎಐ ಮೇಲೆ ಇನ್ವೆಸ್ಟ್ ಮಾಡೋದು ಅಂದ್ರೆ ಬೆರಳೆಣಿಕೆಯಷ್ಟು ದೊಡ್ಡ ಕಂಪನಿಗಳ ಮೇಲೆ ಬೆಟ್ ಕಟ್ಟಿದ ಹಾಗೆ. ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ. ಆದರೆ ಪ್ರೈವೇಟ್ ಮಾರ್ಕೆಟ್ನಲ್ಲಿ ಹಾಗಲ್ಲ. ಎಐಗೆ ಸಂಬಂಧಪಟ್ಟ ಇಡೀ ಸಪ್ಲೈ ಚೈನ್ನಲ್ಲಿ, ಅಂದ್ರೆ ಚಿಪ್ ಮಾಡೋರಿಂದ ಹಿಡಿದು ಸಾಫ್ಟ್ವೇರ್ ಸ್ಟಾರ್ಟ್ಅಪ್ಗಳವರೆಗೂ ಬೇರೆ ಬೇರೆ ಕಂಪನಿಗಳಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ನಲ್ಲಿ ಹೂಡಿಕೆ ಮಾಡೋ ಅವಕಾಶ ಸಿಗುತ್ತೆ. ಸರಿ, ಈ ಥಿಯರಿ ಎಲ್ಲ ಸಾಕು. ಒಂದು ರಿಯಲ್ ಲೈಫ್ ಉದಾಹರಣೆ ತಗೊಳ್ಳೋಣ. ಜಾಗತಿಕ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಇತ್ತೀಚೆಗೆ ದೊಡ್ಡ ಏರಿಳಿತ ಕಂಡಿದೆಯಲ್ಲ, ಅದು ಈ ಹೊಸ ಯುಗದ ಚಿತ್ರಣವನ್ನು ನಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಕಳೆದ ಕೆಲವು ವರ್ಷಗಳಿಂದ ಎಕ್ಸ್ಪರ್ಟ್ಸ್ ಎಲ್ಲ ರಿಯಲ್ ಎಸ್ಟೇಟ್ ಮಾರ್ಕೆಟ್ ತಲೆಕೆಳಗಾಗಿದೆ ಅಂತ ಹೇಳ್ತಿದ್ದಾರೆ. ಏನಿದೆ ತಲೆಕೆಳಗಾಗೋದು ಅಂದ್ರೆ? ಈ ಚಾರ್ಟ್ ಆ ತಲೆಕೆಳಗಾದ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅನ್ಕೊಳ್ಳಿ, ಒಂದು ಮನೆಯನ್ನು ಸಾಲ ಮಾಡಿ ಖರೀದಿಸಿ ಬಾಡಿಗೆಗೆ ಕೊಟ್ಟಿದ್ದೀರಿ ಅಂತ. ಆರೆಂಜ್ ಲೈನ್ ನಿಮ್ಮ ಸಾಲದ ಬಡ್ಡಿ ಮತ್ತು ಬ್ಲೂ ಲೈನ್ ನಿಮಗೆ ಬರೋ ಬಾಡಿಗೆ. ಒಂದ್ ಹಂತದಲ್ಲಿ ಏನಾಗಿತ್ತು ಅಂದ್ರೆ, ನೀವು ಕಟ್ಟೋ ಬಡ್ಡಿ ಅಂದ್ರೆ ಆ ಆರೆಂಜ್ ಲೈನ್ ನಿಮಗೆ ಬರೋ ಬಾಡಿಗೆಗಿಂತ ಅಂದ್ರೆ ಬ್ಲೂ ಲೈನ್ಗಿಂತ ಜಾಸ್ತಿ ಆಗ್ಬಿಟ್ಟಿತ್ತು. ಇದು ತರ್ಕಕ್ಕೆ ವಿರುದ್ಧ ಅಲ್ವಾ? ಆದ್ರೆ ಒಳ್ಳೆ ವಿಷಯ ಏನಂದ್ರೆ, ಈಗ ಪರಿಸ್ಥಿತಿ ಮತ್ತೆ ನಾರ್ಮಲ್ ಆಗ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ನಾವು ಚೇತರಿಕೆಯ ಆರಂಭದ ಹಂತದಲ್ಲಿದ್ದೇವೆ. ಹಿಸ್ಟ್ರಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇಂತಹ ದೊಡ್ಡ ಕುಸಿತಗಳ ನಂತರದ ಚೇತರಿಕೆ ಕೇವಲ 1-2 ವರ್ಷದ್ದಾಗಿರಲ್ಲ, ಬದಲಿಗೆ 1 ದಶಕಕ್ಕೂ ಹೆಚ್ಚು ಕಾಲ ಮುಂದುವರಿಬಹುದು. ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅವಕಾಶಗಳು ಕಾದಿವೆ ಅಂತಾನೆ ಅರ್ಥ. ಹಾಗಾದ್ರೆ ಈ ರಿಕವರಿಯಲ್ಲಿ ಯಾವ ತರದ ಪ್ರಾಪರ್ಟೀಸ್ ಗೆಲ್ಬೋದು? ಯಾವ ವಿಷಯಗಳು ಮಾರ್ಕೆಟ್ನ ಭವಿಷ್ಯವನ್ನು ಡಿಸೈಡ್ ಮಾಡ್ಲಿವೆ? ನೋಡೋಣ ಬನ್ನಿ. ಇಲ್ಲಿ ಒಂದು ದೊಡ್ಡ ಶಿಫ್ಟ್ ಆಗ್ತಿದೆ. ಮುಂಚೆಲ್ಲ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಅಂದ್ರೆ ಗೂಡ್ಸ್ ಸ್ಟೋರ್ ಮಾಡಿ ಸಾಗಿಸೋ ವೇರ್ಹೌಸ್ಗಳು ಅಷ್ಟೇ. ಆದರೆ ಈಗ ಹಾಗಿಲ್ಲ. ಎಐ, ಸೆಮಿಕಂಡಕ್ಟರ್ಗಳಂಥ ಇಂಪೋರ್ಟೆಂಟ್ ವಸ್ತುಗಳನ್ನ ದೇಶದಲ್ಲೇ ತಯಾರಿಸೋ ಕಡೆ ಗಮನ ಹೋಗ್ತಿದೆ. ಇದಕ್ಕೆ ಹೈ ಪವರ್ ಇರೋ ಪ್ರೊಡಕ್ಷನ್ ಯೂನಿಟ್ಗಳು ಬೇಕೇ ಬೇಕು. ಈ ಚಾರ್ಟ್ ನೋಡಿದ್ರೆ ಆ ಬದಲಾವಣೆ ಕಣ್ಣಿಗೆ ರಾಚುತ್ತೆ. ಕಳೆದ 20 ವರ್ಷದಲ್ಲಿ ವೇರ್ಹೌಸ್ಗಳ ಅಂದ್ರೆ ಆರೆಂಜ್ ಲೈನ್ ಬೆಳವಣಿಗೆಗೆ ಕಂಪೇರ್ ಮಾಡಿದ್ರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ
ಅಂದ್ರೆ ಬ್ಲೂ ಲೈನ್ ಬೆಳವಣಿಗೆ ತುಂಬಾನೇ ಕಮ್ಮಿ ಇದೆ. ಈಗ ದೇಶಿ ಉತ್ಪಾದನೆಗೆ ಒತ್ತು ಕೊಡ್ತಿರೋದ್ರಿಂದ ಈ ಗ್ಯಾಪ್ ಫಿಲ್ ಮಾಡಕ್ಕೆ ಒಂದು ದೊಡ್ಡ ಅವಕಾಶ ಸೃಷ್ಟಿಯಾಗಿದೆ. ಈಗ ಎರಡನೇ ಇಂಪಾರ್ಟೆಂಟ್ ಟಾಪಿಕ್ ಜಾಗತಿಕ ವಸತಿ ಕೊರತೆ. ಈ ಚಾರ್ಟ್ ಮನೆ ತಗೊಳ್ಳೋದು ಹಿಸ್ಟಾರಿಕಲಿ ಎಷ್ಟು ಕಷ್ಟ ಆಗಿದೆ ಅಂತ ತೋರಿಸುತ್ತೆ. ನೋಡಿ, ಈ ಇಂಡೆಕ್ಸ್ ಕೆಳಗೆ ಹೋದ ಹಾಗೆ ಮನೆ ಕೊಳ್ಳೋದು ಇನ್ನೂ ದುಬಾರಿ ಆಗ್ತಿದೆ ಅಂತ ಅರ್ಥ. ಜೆಪಿ ಮಾರ್ಗನ್ ಅವರೇ ಹೇಳೋ ಹಾಗೆ ಮನೆ ಹೊಂದುವ ಅಮೆರಿಕನ್ ಕನಸು 1980ರ ದಶಕದ ಮಧ್ಯಭಾಗದಿಂದೀಚೆಗೆ ಎಂದಿಗಿಂತಲೂ ಹೆಚ್ಚು ಕೈಗಟ್ಟು ಕದಂತಾಗಿದೆ. ಇದು ಕೇವಲ ಅಮೆರಿಕದ ಕಥೆಯಲ್ಲ, ಇದು ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಜನರ ಬದುಕಿನ ಮೇಲೆ ಎಫೆಕ್ಟ್ ಮಾಡುತ್ತಿರೋ ಒಂದು ದೊಡ್ಡ ಸಮಸ್ಯೆ. ಈಗ ಒಂದು ಸರ್ಪ್ರೈಸಿಂಗ್ ವಿಷಯ. ಎಷ್ಟೋ ವರ್ಷಗಳಿಂದ ಡೆಡ್ ಆಗಿದೆ ಅಂತ ಎಲ್ಲರೂ ಅಂದುಕೊಂಡಿದ್ದ ರಿಟೇಲ್ ಸೆಕ್ಟರ್ ಅಂದ್ರೆ ಚಿಲ್ಲರೆ ವ್ಯಾಪಾರ ಕಳೆದ 2 ವರ್ಷಗಳಲ್ಲಿ ರಿಯಲ್ ಎಸ್ಟೇಟ್ನಲ್ಲೇ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದೆ. ನಂಬೋಕೆ ಕಷ್ಟ ಅಲ್ವಾ? ಹಾಗಾದ್ರೆ ಈ ಅದ್ಭುತ ಕಂಬ್ಯಾಕ್ ಹಿಂದಿನ ಸೀಕ್ರೆಟ್ ಏನು? ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳಿವೆ. ಕಸ್ಟಮರ್ಸ್ ಕೈಲಿ ದುಡ್ಡಿದೆ, ಆನ್ಲೈನ್ ಮತ್ತೆ ಆಫ್ಲೈನ್ ಶಾಪಿಂಗ್ ಎರಡೂ ಮಿಕ್ಸ್ ಆಗಿದೆ, ಜೊತೆಗೆ ಹೊಸ ಅಂಗಡಿಗಳು ಹೆಚ್ಚಾಗಿ ಕಟ್ಟಿಲ್ಲ. ಈ ಎಲ್ಲಾ ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಿ ರಿಟೇಲ್ ಸೆಕ್ಟರ್ಗೆ ಹೊಸ ಜೀವ ಕೊಟ್ಟಿದೆ. ಸರಿ, ನಾವಿಲ್ಲಿವರೆಗೂ ಚರ್ಚೆ ಮಾಡಿದ ಎಲ್ಲಾ ಪಾಯಿಂಟ್ಸ್ ಅನ್ನ ಒಟ್ಟು ಸೇರಿಸೋಣ. ಈ ಬದಲಾಗ್ತಿರೋ ಮಾರ್ಕೆಟ್ನಲ್ಲಿ ಗೆಲ್ಲೋಕೆ ಬೇಕಾದ ಒಂದು ಹೊಸ ಪ್ಲೇಬುಕ್ ಅಂದ್ರೆ ಆಟದ ನಿಯಮಾವಳಿ ಇಲ್ಲಿದೆ. ಹಾಗಾದ್ರೆ ನಾವು ನೆನ್ಪಿಡಬೇಕಾದ ಮುಖ್ಯ ಅಂಶಗಳು ಯಾವುವು? ಮೊದಲನೇದು, ಪಬ್ಲಿಕ್ ಮತ್ತು ಪ್ರೈವೇಟ್ ಮಾರ್ಕೆಟ್ಗಳು ಒಂದಾಗ್ತಿರೋದೇ ಹೊಸ ನಾರ್ಮಲ್. ಎರಡನೇದು, ಎಐ ಒಂದು ಜನರೇಷನ್ಗೆ ಆಗುವಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಸೈಕಲ್ ಅನ್ನ ಶುರು ಮಾಡಿದೆ. ಮೂರನೇದು, ರಿಯಲ್ ಎಸ್ಟೇಟ್ ಒಂದು ಲಾಂಗ್ ಟರ್ಮ್ ರಿಕವರಿಯ ಆರಂಭದಲ್ಲಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಇನ್ನು ಮುಂದೆ ಯಾವ ಸೆಕ್ಟರ್ ಅಂತ ನೋಡೋದಕ್ಕಿಂತ ಆ ಸೆಕ್ಟರ್ ಒಳಗಡೆ ಯಾವ ನಿರ್ದಿಷ್ಟ ಆಸ್ತಿ ಸರಿಯಿದೆ ಅಂತ ಗುರುತಿಸೋದೇ ಗೆಲುವಿನ ಕೀಲಿಕೈ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಜಗತ್ತನ್ನೇ ಬದಲಾಯಿಸೋ ದೊಡ್ಡ ದೊಡ್ಡ ಇನ್ನೋವೇಷನ್ಗಳಿಗೆಲ್ಲ ಪ್ರೈವೇಟ್ ಆಗಿ ಫಂಡಿಂಗ್ ಆಗ್ತಿರುವಾಗ ನಾಳಿನ ಜಗತ್ತಿನಲ್ಲಿ ಒಬ್ಬ ಹೂಡಿಕೆದಾರನಾಗಿ ಇರೋದ್ರ ಅರ್ಥವಾದ್ರೂ ಏನು? ಇದ್ರ ಬಗ್ಗೆ ಯೋಚನೆ ಮಾಡಿ.